ಇದರಿಂದ ಏನ್ ಪ್ರಯೋಜನ ಅಂದ್ರೆ ಆ ಒಂದು ಗಾಳಿ ನಾವೇನು ಇನ್ಹೇಲ್ ಮಾಡಿರ್ತೀವಲ್ಲ ಆ ಒಂದು ಗಾಳಿ ಹೊಟ್ಟೆಯಿಂದ ಬ್ರೈನ್ ತನಕ ಓಡಾಡಿ ಬ್ರೈನ್ ನಲ್ಲಿರುವಂತಹ ಸೆಲ್ಸ್ ನ ಓಪನ್ ಅಪ್ ಮಾಡುತ್ತೆ. ನಮ್ಮ ನರ್ವ್ಸ್ ಆಕ್ಟಿವೇಟ್ ಆಗುತ್ತೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ಯೋಗ ಕ್ಲಾಸ್ನ 3rd ಎಪಿಸೋಡ್. ಇವತ್ತು ಬ್ರೈನ್ ಡೆವಲಪ್ಮೆಂಟ್ ಮುದ್ರಾಗಳು ಹಾಗೂ ಎಕ್ಸರ್ಸೈಸ್, ದಟ್ ಮೀನ್ಸ್ ಯೋಗಾಸನಗಳನ್ನ ಯಾವ ರೀತಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನನ್ನ ಜೊತೆಯಲ್ಲೇ ಸಂಪೂರ್ಣವಾಗಿ ನೀವು ಮಾಡ್ತಾ ಹೋಗಿ. ಇದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಸೊ ಬ್ರೈನ್ ಎಕ್ಸರ್ಸೈಸಸ್ ಏನಕ್ಕೆ ಬೇಕು, ಬ್ರೈನ್ಗೆ ಯೋಗ ಏನಕ್ಕೆ ಬೇಕು ಅಂದ್ರೆ, ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಯನ್ನ ಬ್ರೈನ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಬಟ್ ಮರಿಬಾರ್ದು, ಬ್ರೈನ್ ಅದೊಂದು ನಮ್ಮ ದೇಹದ ಅಂಗ, ದಟ್ ಇಸ್ ಒನ್ ಆಫ್ ದ ಪಾರ್ಟ್ ಆಫ್ ಅವರ್ ಬಾಡಿ ಅಷ್ಟೇ. ಸೊ ನಾವು ಯಾವ ರೀತಿ ಮಾಡ್ಕೊಂಡ್ಬಿಡ್ಬೇಕು ಅಂದ್ರೆ, ಈ ರೀತಿ ಬ್ರೈನ್ ಎಕ್ಸರ್ಸೈಸಸ್ ಮಾಡಿ, ಬ್ರೈನ್ ಯೋಗಾಸನಗಳನ್ನ ಮಾಡಿ ಬ್ರೈನ್ ನಮ್ಮ ಸ್ಲೇವ್ ಆಗ್ಬೇಕು. ಆ ರೀತಿ ನಾವು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಆಗ ನಾವು ನಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ, ನಮ್ಮ ಡಿಸಿಷನ್ಸ್ ಕೂಡ ಚೆನ್ನಾಗಿರುತ್ತೆ, ಹಾಗೂ ಫಿಸಿಕಲಿ ಮೆಂಟಲಿ ನಾವು ಹೆಲ್ದಿ ಆಗಿರ್ತೀವಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಈಗ ನಾನೀಗ ಉಸಿರನ್ನ ತೆಗೆದುಕೊಳ್ತಾ ಇದ್ದೀನಿ. ಸಂಪೂರ್ಣ ಬಾಯಲ್ಲಿ ಉಸಿರು ತೆಗೆದುಕೊಂಡ್ಬಿಡಿ. ಒಳಗೆ ಇನ್ಹೇಲ್ ಎಕ್ಸ್ಹೇಲ್ ಮಾಡುವಂತಹ ಒಂದು ಪರಿಕ್ರಮ ಇದು. ಪ್ಲೀಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಈ ರೀತಿ ಅಂತ ತಗೋಬೇಕು. ಆಗ ಆ ಉಸಿರು ಯಾವ ರೀತಿ ಎಕ್ಸ್ಹೇಲ್ ಮಾಡಬೇಕು, ಉಸಿರನ್ನ ಯಾವ ರೀತಿ ಬಿಡಬೇಕು ಅಂತ ಅಂದ್ರೆ, ಎಕ್ಸ್ಹೇಲ್ ಮಾಡಬೇಕು ಅಂದ್ರೆ 10 ಕೌಂಟ್ಸ್ ಅಲ್ಲಿ ಎಕ್ಸ್ಹೇಲ್ ಮಾಡಬೇಕು. ಓಕೆನಾ? ಕರೆಕ್ಟ್ ಆಗಿ ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಕೆಪಾಸಿಟಿಯಲ್ಲಿ ನೀವು ಉಸಿರನ್ನ ತೆಗೆದುಕೊಂಡ್ಬಿಡಿ. ಅರ್ಥ ಆಯ್ತಾ? ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಉಸಿರನ್ನ ಜಸ್ಟ್ ಇನ್ಹೇಲ್ ಮಾಡ್ಕೊಂಡ್ಬಿಟ್ಟು 10 ಸೆಕೆಂಡ್ಸ್ ನಂತರ, ಅಂದ್ರೆ 10 ಕೌಂಟಿಂಗ್ಸ್ ನಂತರ ನಿಧಾನಕ್ಕೆ ಉಸಿರನ್ನ ಬಿಟ್ಬಿಡ್ಬೇಕು. ಈಗ ನಾನು ಉಸಿರನ್ನ ಇನ್ಹೇಲ್ ಮಾಡ್ತಾ ಇದ್ದೀನಿ. ಸೌಂಡ್ ಕೇಳಿಸ್ಕೊಡಿ. ಈ ರೀತಿ ನೀವು ಕೂಡ ಸೌಂಡ್ ಮಾಡ್ಕೋಬೇಕು. ಈ ರೀತಿ ಇನ್ಹೇಲ್ ಎಕ್ಸ್ಹೇಲ್ ಮಾಡ್ತಾ ಹೋಗ್ಬೇಕು. ಈ ಯೋಗಾಸನದ ಬಗ್ಗೆ ಕೆಲವರಿಗೆ ಡೌಟ್ ಇರುತ್ತೆ. ಅದೇನು ಅಂದ್ರೆ, ಇನ್ಹೇಲ್ ಏನೋ ಮಾಡ್ಕೊಂಡ್ಬಿಡ್ತಾರೆ, ಬಟ್ ಮೂಗಿನಿಂದ ಉಸಿರನ್ನ ಬಿಟ್ಬಿಡ್ತಾರೆ. ಬಟ್ ಅದು ತಪ್ಪು. ನೀವು ಒಂದು ಕೆಲಸ ಮಾಡಿ, ಈ ರೀತಿ ಕೂಡ ಮಾಡಬಹುದು. ನೀವು ಏನ್ ಇನ್ಹೇಲ್ ಮಾಡ್ಕೊಳ್ತೀರಾ, ಉಸಿರನ್ನ ತೆಗೆದುಕೊಳ್ತೀರಾ ಬಾಯಿಂದ, ತಕ್ಷಣ ನೀವು ಮೂಗನ್ನ ಮುಚ್ಕೊಂಡ್ಬಿಡಿ. ಓಕೆನಾ? ಮೂಗಿನ ಈ ಒಂದು ಏನ್ ನೋಸ್ಟ್ರಿಲ್ಸ್ ಇರುತ್ತೆ ಅದನ್ನ ಮುಚ್ಕೊಂಡ್ಬಿಟ್ಟು 10 ಕೌಂಟಿಂಗ್ಸ್ ತಗೊಂಡು ಮತ್ತೆ ನೀವು ಬಾಯಿಂದಾನೆ ಉಸಿರನ್ನ ಬಿಡಬೇಕು. ನಾನು ತೋರಿಸ್ಕೊಡ್ತೀನಿ, ನೋಡ್ತಾ ಇರಿ. ಈ ರೀತಿ ನೀವು ಮಾಡ್ಕೊಳ್ಳಿ. ಸೊ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಏರ್ ನ ನೀವು ಒಳಗೆ ಎಳ್ಕೊಂಡ್ಬಿಡ್ಬೇಕು. ಮೂಗನ್ನ ಮುಚ್ಕೊಂಡು 10 ಸೆಕೆಂಡ್ಸ್, ದಟ್ ಮೀನ್ಸ್ 10 ಕೌಂಟಿಂಗ್ಸ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಈ ಒಂದು ಹೊಟ್ಟೆಯಿಂದ ಬ್ರೈನ್ ತನಕ ಆ ಒಂದು ಏರ್, ದಟ್ ಮೀನ್ಸ್ ಓಡಾಡಿರುತ್ತೆ. ಸೊ ಆ ಏರ್ನ ಅದೇ ರೀತಿ ಬಾಯಿಂದಾನೇ ಬಿಡಬೇಕು. ಇದರಿಂದ ಏನ್ ಪ್ರಯೋಜನ ಅಂದ್ರೆ, ಆ ಒಂದು ಗಾಳಿ ನಾವೇನು ಇನ್ಹೇಲ್ ಮಾಡಿರ್ತೀವಲ್ಲ ಆ ಒಂದು ಗಾಳಿ ಹೊಟ್ಟೆಯಿಂದ ಬ್ರೈನ್ ತನಕ ಓಡಾಡಿ ಬ್ರೈನ್ ನಲ್ಲಿರುವಂತಹ ಸೆಲ್ಸ್ ನ ಓಪನ್ ಅಪ್ ಮಾಡುತ್ತೆ. ನಮ್ಮ ನರ್ವ್ಸ್ ಆಕ್ಟಿವೇಟ್ ಆಗುತ್ತೆ. ಟಿಶ್ಯೂಸ್, ಸೆಲ್ಸ್, ನರ್ವ್ಸ್ ಎಲ್ಲ ಓಪನ್ ಅಪ್ ಆಗಿ ಆಕ್ಟಿವೇಟ್ ಆಗಿ ನಮಗೆ ಬ್ರೈನ್ ಹೆಲ್ತ್ ತುಂಬಾನೇ ಒಳ್ಳೆ ಒಂದು ರಿಜುವಿನೇಟ್ ಕೊಡುತ್ತೆ ಈ ಪ್ರಾಣಾಯಾಮ, ದಟ್ ಮೀನ್ಸ್ ಕುಂಭಕ ಪ್ರಾಣಾಯಾಮ ಯೋಗ. ಸೊ ಇದನ್ನ ನೀವು ಧಾರಾಳವಾಗಿ ಮಾಡ್ಕೋಬಹುದು, ಯಾವುದೇ ರೀತಿ ಹೆಸಿಟೇಷನ್ ಇಲ್ಲದೆ. ಸ್ನೇಹಿತರೆ, ಈ ಒಂದು ಕುಂಭಕ ಪ್ರಾಣಾಯಾಮವನ್ನ ನೀವು 15ರಿಂದ 30 ದಿನಗಳವರೆಗೂ ಮಾಡಲೇಬೇಕು. ಮಿನಿಮಮ್ 15 ದಿನಗಳವರೆಗೂ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನ ಎಷ್ಟು ಸಾರಿ ಮಾಡಬೇಕು ಅಂದ್ರೆ 5 ಸಾರಿ ಮಾಡಲೇಬೇಕು. ಅಂದ್ರೆ ಏನ್ ನಾವು ಇನ್ಹೇಲ್ ಮಾಡ್ಕೋತೀವಿ 10 ಸೆಕೆಂಡ್ಸ್ ಅಲ್ಲಿ, ಅದನ್ನ ಎಕ್ಸ್ಹೇಲ್ ಮಾಡ್ತೀವಿ, 1 ರೌಂಡ್ ಆಯ್ತು. ಅಂತ ರೌಂಡ್ಸ್ ನೀವು 5 ಟೈಮ್ಸ್ ಒಂದು ದಿನಕ್ಕೆ ಮಾಡಬೇಕು. ನೀವು ಬರ್ತಾ 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 2 ದಿನ 3 ದಿನ ಆದ್ಮೇಲೆ ನೀವು ಕೌಂಟಿಂಗ್ಸ್ ನ ಜಾಸ್ತಿ ಮಾಡ್ತಾ ಹೋಗಿ. 10 ಕೌಂಟಿಂಗ್ಸ್ ಟು 15 ಕೌಂಟಿಂಗ್ಸ್, 15 ಕೌಂಟಿಂಗ್ಸ್ ಟು 20 ಕೌಂಟಿಂಗ್ಸ್, ಮ್ಯಾಕ್ಸಿಮಮ್ ಇದನ್ನ 30 ಕೌಂಟಿಂಗ್ಸ್, ದಟ್ ಮೀನ್ಸ್ 30 ಸೆಕೆಂಡ್ಸ್ ತನಕ ಮಾಡಬಹುದು. ಆದ್ರೆ ಬಿಪಿ ಪೇಷಂಟ್ಸ್, ಹೈ ಬಿಪಿ ಇರುವಂತಹ ಪೇಷಂಟ್ಸ್, ದೇ ಆರ್ ಅಡ್ವೈಸ್ ಟು ಡೂ ದಿಸ್
ಕುಂಭಕ ಪ್ರಾಣಾಯಾಮ ಫಾರ್ ಓನ್ಲಿ 10 ಕೌಂಟಿಂಗ್ಸ್ ಮಾತ್ರ. ಇನ್ನು ಉಳಿದವರೆಲ್ಲ ಖಂಡಿತವಾಗಿಯೂ ನೀವು ದಿನಗಳ ಕಳಿತಾ 30 ಸೆಕೆಂಡ್ಸ್, ದಟ್ ಮೀನ್ಸ್ 30 ಕೌಂಟಿಂಗ್ಸ್ ತನಕ ಇದನ್ನ ಧಾರಾಳವಾಗಿ ಮಾಡಬಹುದು. ಹಾಗೂ ಬ್ರೈನ್ ಡೆವಲಪ್ಮೆಂಟ್, ಹೆಲ್ದಿ ಆಗಿರೋ ಬ್ರೈನ್ ನಿಮ್ಮದಾಗಿಸ್ಕೊಳ್ಬಹುದು. ಸ್ನೇಹಿತರೆ, ಇವತ್ತಿನ ಈ ಒಂದು ನನ್ನ ಯೋಗ ಕ್ಲಾಸ್ 1 ಮಂತ್ ಚಾಲೆಂಜ್ ನ 3ನೇ ಎಪಿಸೋಡ್ ನ ಈ ಒಂದು ಬ್ರೈನ್ ಡೆವಲಪ್ಮೆಂಟ್ ಎಕ್ಸರ್ಸೈಸಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಪ್ಲೀಸ್ ಇದನ್ನ ಫಾಲೋ ಅಪ್ ಮಾಡಿ. ನನ್ನ ಈ ಹಿಂದಿನ 2 ಎಪಿಸೋಡ್ಗಳ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ಪ್ಲೀಸ್ ಗೋ ಅಂಡ್ ಚೆಕ್ಔಟ್. ಪ್ಲೀಸ್ ಇದನ್ನ ಫಾಲೋ ಅಪ್ ಮಾಡಿ, ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. 24 ಗಂಟೆಗಳ ಕಾಲ ನಮ್ಮ ಹತ್ರ ಇದೆ. ಅದರಲ್ಲಿ ಕೇವಲ ಒಂದು 5 ನಿಮಿಷ ಈ ಒಂದು ಬ್ರೈನ್ ಡೆವಲಪ್ಮೆಂಟ್ ಫಂಕ್ಷನ್ಗೆ ನೀವು ತೆಗೆದುಕೊಳ್ಳೇಬೇಕು. ಅದು ನಮಗೂ ಒಳ್ಳೆಯದು, ನಮ್ಮ ಹೆಲ್ತ್ಗೂ ಒಳ್ಳೆಯದು, ಹಾಗೂ ನಮ್ಮ ಸರ್ವತೋಮುಖವಾದ ಅಭಿವೃದ್ಧಿಗೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಹೇಳ್ತಾ ಇವತ್ತಿನ ಈ ಯೋಗ ಕ್ಲಾಸ್ ಎಪಿಸೋಡ್ 3 ಬ್ರೈನ್ ಡೆವಲಪ್ಮೆಂಟ್ ಯೋಗಾಸನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಹೆಲ್ತಿಯಾಗಿರಿ, ಹ್ಯಾಪಿಯಾಗಿರಿ, ನಗುತ್ತಾ ಇರಿ. ಆ ಪಾಲಿಸಿ ನಾನು ಪಾಲಿಸ್ತಾ ಇದ್ದೀನಿ. ನಮಸ್ಕಾರ.